ಇರಾನ್ ಮತ್ತು ಇಸ್ರೇಲ್ ನಡುವೆ ಸೃಷ್ಟಿಯಾಗಿರುವಂತಹ ಕಂದಕ ಈಗ ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಹೊಸ ಪ್ರಶ್ನೆಯನ್ನು ಉದ್ಭವ ಮಾಡುವಂತೆ ಮಾಡ್ತಾ ಇದೆ. ಯುದ್ಧದ ಕಾರ್ಮೋಡ ಮಧ್ಯಪ್ರಾಚ್ಯದಲ್ಲಿ ಈಗ ಮತ್ತೆ ಆವರಿಸಿದೆ. ಇರಾನ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಆಪರೇಷನ್ ರೈಸಿಂಗ್ ಲಯನ್ ಹೆಸರಿನಲ್ಲಿ ಈ ದಾಳಿಯನ್ನು ಮಾಡಿರುವಂತಹದ್ದು ಇಸ್ರೇಲ್ ದಾಳಿಯಲ್ಲಿ 78 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಇರಾನ್ನ ಸೇನಾ ಮುಖ್ಯಸ್ಥನ ಹತ್ಯೆಯನ್ನು ಕೂಡ ಇಸ್ರೇಲ್ ಮಾಡಿರುವಂತಹದ್ದು. ದಾಳಿಯಲ್ಲಿ 400ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇರಾನ್ ಸೇನಾ ನೆಲೆ ಅಣು ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಿದೆ. ಇರಾನ್ ಮೇಲೆ ಇಸ್ರೇಲ್ ಮುಗಿಬಿದ್ದಿದೆ. ಈ ಮೂಲಕ ಪರಿಸ್ಥಿತಿ ಕೈ ಮೀರುವ ಎಲ್ಲ ಲಕ್ಷಣಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಒಂದು ಕಡೆ ಇಸ್ರೇಲ್ ಪ್ಯಾಲೆಸ್ತೇನ್ ವಿರುದ್ಧ ಕೂಡ ಹೋರಾಟವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಇರಾನ್ ವಿರುದ್ಧವೂ ಕೂಡ ಈಗ ದಾಳಿಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಯಹೂದಿ ರಾಷ್ಟ್ರ ಇಸ್ರೇಲ್ ತನ್ನ ಶತ್ರು ರಾಷ್ಟ್ರವಾಗಿರುವಂತಹ ಇರಾನ್ ಮೇಲೆ ಯಾವ ರೀತಿಯ ವಿಧ್ವಂಸಕತೆಯನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ಈ ದೃಶ್ಯಗಳು ಸಾರಿ ಸಾರಿ ಹೇಳ್ತಾ ಇದೆ. ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕನ್ನು ಮಾಡಿದೆ ಇಸ್ರೇಲ್. ಅದರ ಪರಿಣಾಮ ಈಗ ಇರಾನ್ನಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ ಮೇಲೆ ಇಸ್ರೇಲ್ ಯಾವ ರೀತಿಯ ದಾಳಿಯನ್ನು ಮಾಡಿದೆ, ರಣಭೀಕರ ದಾಳಿ ಹೇಗಿದೆ ಅನ್ನೋದನ್ನು ಈ ದೃಶ್ಯಗಳು ಹೇಳ್ತಾ ಇರುವಂಥದ್ದು. ಕಳೆದ ವಾರವಷ್ಟೇ ರಷ್ಯಾ ಮೇಲೆ ಉಕ್ರೇನ್ ಇದೇ ರೀತಿಯ ಡ್ರೋನ್ ದಾಳಿಯನ್ನು ಮಾಡಿತ್ತು. ರಷ್ಯಾದ ಒಳಗಿದ್ದುಕೊಂಡೇನೆ ಇದೇ ರೀತಿಯ ಅಟ್ಯಾಕ್ ಮಾಡಿತ್ತು. ಈಗ ಇರಾನ್ ಮೇಲೆ ಇಸ್ರೇಲ್ ಅದೇ ರೀತಿಯ ಸೇಮ್ ಟು ಸೇಮ್ ಅಟ್ಯಾಕ್ ಅನ್ನು ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ, ರೈಸಿಂಗ್ ಲಯನ್ ಹೆಸರಿನಲ್ಲಿ ಇರಾನ್ ಮೇಲೆ ಇಸ್ರೇಲ್ ಮಾಡಿರುವಂತಹ ಡೆಡ್ಲಿ ಅಟ್ಯಾಕ್ ಇದು. ಈಗಾಗಲೇ ವಿಶ್ವಸಂಸ್ಥೆ ಕೂಡ ಮಧ್ಯಪ್ರವೇಶ ಮಾಡುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಎರಡು ದೇಶಗಳ ಪರಿಸ್ಥಿತಿ ಹೇಗಿದೆ, ಪರಿಸ್ಥಿತಿ ಕೈ ಮೀರಿದ್ದೇ ಆದರೆ ಯಾವೆಲ್ಲ ಬೆಳವಣಿಗೆಗಳಿಗೆ ಈ ಎರಡು ದೇಶಗಳ ನಡುವಿನ ಕಂದಕ ಸಾಕ್ಷಿ ಆಗಬಹುದು ಅಂತ ಹೇಳಿ ಪ್ರಕಾಶ್? ಪ್ರಮುಖವಾಗಿ ಪ್ರೇಮ್ 1980ರ ಇರಾಕ್ ಮೇಲಿನ ಯುದ್ಧದ ಬಳಿಕ ಅತಿ ದೊಡ್ಡ ಯುದ್ಧವನ್ನ ಅಥವಾ ಆ ಒಂದು ದಾಳಿಯನ್ನ ಎದುರಿಸಿದಂತಹ ಇರಾನ್ ಇದೀಗ ತನ್ನ ವಾಯು ನೆಲೆಗಳನ್ನ ಜೊತೆಗೆ ಒಂದಿಷ್ಟು ಸೇನಾ ಮುಖ್ಯಸ್ಥರನ್ನ ಕೂಡ ಕಳೆದುಕೊಂಡಿದೆ. ದಾಳಿ ಪ್ರತಿ ದಾಳಿ ಎರಡೂ ರಾಷ್ಟ್ರಗಳಿಂದಲೂ ಕೂಡ ತೀವ್ರಗೊಳ್ತಾ ಇದೆ. ಈಗಾಗಲೇ ಇಸ್ರೇಲ್ ಇರಾನ್ನ ಪರಮಾಣು ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಜೊತೆಗೆ ವಾಯು ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಹಾನಿ ಕೂಡ ಮಾಡಿದೆ. ಈಗಾಗಲೇ ಇರಾನ್ನ ಶಸ್ತ್ರಾಸ್ತ್ರ ಪಡೆಗಳ ಮುಖ್ಯಸ್ಥ ಆಗಿರುವಂತಹ ಮೊಹಮ್ಮದ್ ಬಗೇರಿ ಸೇರಿದಂತೆ ಹಲವು ಕಮಾಂಡರ್ಗಳು, ಮೇಜರ್ಗಳನ್ನು ಕೂಡ ಈಗ ಹತ ಮಾಡಿದೆ, ಅಂದರೆ ಏನು ಸಾಯಿಸಿದೆ. ಸುಮಾರು 104 ಜನ ಈಗಾಗಲೇ ಈ ಒಂದು ಇಸ್ರೇಲ್ನ ದಾಳಿಗೆ ಇರಾನ್ನ ನಾಗರಿಕರು ಕೂಡ ಮೃತಪಟ್ಟಿದ್ದಾರೆ. ಅದಕ್ಕೆ ಪ್ರತಿ ದಾಳಿಯನ್ನು ನಡೆಸಿರುವಂತಹ ಇರಾನ್ ಕೂಡ ಸುಮಾರು 100 ಡ್ರೋನ್ಗಳನ್ನು ಇಸ್ರೇಲ್ನ ಗಡಿ ಆಚೆಗೆ ಕಳಿಸಿ ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಇದರಲ್ಲಿ ಸುಮಾರು ಇಸ್ರೇಲ್ನ ಟೆಲ್ ಅವೀವ್ ಜೊತೆಗೆ ಒಂದಿಷ್ಟು ನಗರಗಳಿಗೆ ಹಾನಿಯಾಗಿದೆ. ಅಲ್ಲಿದ್ದಂತಹ ಕಟ್ಟಡಗಳು ಕೂಡ ನೆಲಕ್ಕುರುಳಿದಾವೆ. ಜೊತೆಗೆ ಆ ಡ್ರೋನ್ ದಾಳಿಯಿಂದ ಅಲ್ಲಿನ ಸ್ಥಳೀಯ ನಾಗರಿಕರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ ಇರಾನ್ನ ಏನು ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ದಾಳಿಯನ್ನು ನಾವು ಸಮರ್ಥವಾಗಿ ಎದುರಿಸ್ತೀವಿ, ಇಸ್ರೇಲ್ನ ಈ ದಾಳಿಗೆ ನಾವು ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ನೇರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇರಾನ್ ಕೂಡ ಇಸ್ರೇಲ್ನ ಮೇಲೆ ನಿರಂತರವಾಗಿ ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಜೊತೆಗೆ ಡ್ರೋನ್ಗಳ ಮೂಲಕವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಈ ದಾಳಿಯನ್ನು ಈಗ ಇಸ್ರೇಲ್ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಸೊ ಹೀಗಾಗಿ ಪ್ರತಿ ದಾಳಿ ತೀವ್ರಗೊಳ್ತಾ ಇದೆ. ಈ ಒಂದು ಸಂಘರ್ಷ ಮತ್ತೆ ತಾರಕ್ಕೇರುವಂತ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಅಮೆರಿಕದ ಮೇಲೆ ಕೂಡ ಇರಾನ್ ಈಗ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದೆ. ಇಸ್ರೇಲ್ಗೆ ಅಮೆರಿಕ ನೆರವನ್ನು ಕೊಡ್ತಾ ಇದೆ, ಸಹಕಾರವನ್ನು ಕೊಡ್ತಾ ಇದೆ ಅನ್ನುವಂತಹ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದೆ. ಈಗಾಗಲೇ ಎರಡೂ ರಾಷ್ಟ್ರಗಳು ಶಾಂತಿಯಿಂದ ಇರಬೇಕು ಅಥವಾ ಶಾಂತಿ ಒಪ್ಪಂದಕ್ಕೆ ಬರಬೇಕು ಅನ್ನುವಂಥ ಸಲಹೆಯನ್ನು ಕೂಡ ಅಮೆರಿಕವನ್ನು ಕೊಟ್ಟಿತ್ತು. ಅಮೆರಿಕದ ಈ ಸಲಹೆಯನ್ನ ಈಗ ತಿರಸ್ಕಾರವನ್ನು ಕೂಡ ಮಾಡಿದೆ ಇರಾನ್. ಸೊ ಹೀಗಾಗಿ ಅಮೆರಿಕದ ಮೇಲೆ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದೆ. ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆಯುವಂತ ಸಾಧ್ಯತೆಗಳು ಕೂಡ ಇದಾವೆ ಪ್ರೇಮ್.